ಹಲೋ ಎವ್ರಿವನ್, ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್. ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ ಸ್ಟ್ಯಾಂಡರ್ಡ್ನ ಸವಿ ಕನ್ನಡ ಪಠ್ಯಪುಸ್ತಕದ ಪದ್ಯ 11 ಪೊಯಮ್ ನಂಬರ್ 11 ಮಂಗಗಳ ಉಪವಾಸ. ಈ ಪದ್ಯದ ಅಭ್ಯಾಸವನ್ನು ಕಲಿಯೋಣ. ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್. ಪ್ರಶ್ನೆ 1, ಮಂಗಗಳು ಎಲ್ಲಿ ವಾಸಿಸುತ್ತಿದ್ದವು? ಉತ್ತರ: ಮಂಗಗಳು ಬಾಳೆಯ ತೋಟದ ಪಕ್ಕದ ಕಾಡಿನಲ್ಲಿ ವಾಸಿಸುತ್ತಿದ್ದವು. ಪ್ರಶ್ನೆ 2, ಮಂಗಗಳು ಯಾವ ತೋಟಕ್ಕೆ ಹಾರಿದವು? ಉತ್ತರ: ಮಂಗಗಳು ಬಾಳೆಯ ತೋಟಕ್ಕೆ ಹಾರಿದವು. ಪ್ರಶ್ನೆ 3, ಮಂಗಗಳು ಸುಲಿದ ಬಾಳೆಯ ಹಣ್ಣನ್ನು ಎಲ್ಲಿ ಇಟ್ಟುಕೊಂಡವು? ಉತ್ತರ: ಮಂಗಗಳು ಸುಲಿದ ಬಾಳೆಯ ಹಣ್ಣನ್ನು ಕೈಯಲ್ಲಿ ಇಟ್ಟುಕೊಂಡವು. ಪ್ರಶ್ನೆ 4, ಮರಿಕಪಿ ಏನು ಹೇಳಿತು? ಉತ್ತರ: ಮರಿಕಪಿ ಸುಲಿದೇ ಇಡುವ ಆಗದೆ ಎಂದು ಹೇಳಿತು. ಪ್ರಶ್ನೆ 5, ಮಂಗಗಳು ಉಪವಾಸವನ್ನು ಹೇಗೆ ಮುಗಿಸಿದವು? ಉತ್ತರ: ಮಂಗಗಳು ಬಾಳೆಯ ಹಣ್ಣನ್ನು ಜಗಿದು ಜಗಿದು ನುಂಗಿ ಉಪವಾಸವನ್ನು ಮುಗಿಸಿದವು. ಬಿಟ್ಟಿರುವ ಸ್ಥಳದಲ್ಲಿ ಸರಿಯಾದ ಪದ ಬರೆಯಿರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಸ್ಟ್, ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತಾ ಉಪವಾಸ ಮಾಡಿದವು. ಸೆಕೆಂಡ್, ಏನೂ ತಿನ್ನದೆ ಮಟ ಮಟ ನೋಡುತ್ತಾ ಇದ್ದವು ಮರದಲ್ಲಿ. ಥರ್ಡ್, ಕೈಯಲ್ಲೇತಕ್ಕೆ ಬಾಯೊಳಗಿಟ್ಟರೆ ಆಗದೆ ಎಂದಿತು ಇನ್ನೊಂದು. ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋವಿಂಗ್. ಒಂದುಪವಾಸವ ಮಾಡಿದವು. ಒಂದುಪವಾಸವ ಮಾಡಿದವು. ನಾಳೆಗೆ ತಿಂಡಿಯ ಈಗಲೇ ಹುಡುಕುವ. ನಾಳೆಗೆ ತಿಂಡಿಯ ಈಗಲೇ ಹುಡುಕುವ. ಆಸೆಯು ಹೆಚ್ಚಿತು ನೀರೂರಿ. ಆಸೆಯು ಹೆಚ್ಚಿತು ನೀರೂರಿ. ಹೌದೌದೆನ್ನುತ್ತ ಹಣ್ಣನ್ನು ಸುಲಿದವು. ಹೌದೌದೆನ್ನುತ್ತ ಹಣ್ಣನ್ನು ಸುಲಿದವು. If you like this video, please like, share and subscribe Gnanarashi channel. Thank you.